ನಮಸ್ಕಾರ ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಹೋಗ್ಬಿಡೋಣ ಚಟಾಪಟ ಅಪ್ಡೇಟ್ಸ್ಗೆ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಹಂಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲನೇ ಅಪ್ಡೇಟು ಶ್ರೇಯಸ್ ಅಯ್ಯರ್ ಒಂದು ಸ್ಟೇಟ್ಮೆಂಟ್ ಹಾಕ್ಬಿಟ್ಟಿದ್ರೆ ವಾಟ್ ಹ್ಯಾಪೆಂಡ್ ಆಫ್ಟರ್ ODI ವರ್ಲ್ಡ್ ಕಪ್ ಅಂತ. ಯಾಕಂದರೆ ಬ್ರೇಕ್ ತೊಗೊಂಡ್ರು ಅವರು, ಜೊತೆಗೆ ರಣಜಿ ಟ್ರೋಫಿ ಅದು ಇದು ಎಲ್ಲ ಆಡುವಂಥ BCCI ಕಡೆಯಿಂದ ಸ್ವಲ್ಪ ಮೇಲ್ಗಡೆಯಿಂದ ಪ್ರೆಷರ್ ಬಂತು, ಅದನ್ನು ಇವರು ಡಿನೇ ಮಾಡಿದ್ರು. ಸೊ ಅದರಿಂದ ಇವ್ರನ್ನ ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟಿಂದ ಇಶಾನ್ ಕಿಶನ್ ಮತ್ತು ಶ್ರೇಯಸ್ ಅಯ್ಯರ್ನ ಈಚೆಗಡೆ ಹಾಕಿದ್ರು. ಸೊ ಇದೆಲ್ಲ ಏನು ಆಯಿತು, ಇದಕ್ಕೆ ನಾನು ತಕ್ಕ ಉತ್ತರನ ಕೊಡಬೇಕಾಗಿತ್ತು. ಇದೆಲ್ಲ ಏನಾಯಿತು, ಇದು ಜಸ್ಟ್ ಮಿಸ್ಕಮ್ಯುನಿಕೇಷನಿಂದ ಆಗಿದೆ. ನನಗೆ ನನ್ನ ಪರ್ಸನಲ್ ಸ್ಟ್ರೆಂತ್ನ ಇಂಪ್ರೂವ್ ಮಾಡ್ಕೊಬೇಕಾಗಿತ್ತು ವರ್ಲ್ಡ್ ಕಪ್ ಆಗಾದ್ಮೇಲೆ. ಅದು ಫಿಸಿಕಲ್ ಸ್ಟ್ರೆಂತ್ ಆಗಿರ್ಬೋದು, ಮೆಂಟಲ್ ಸ್ಟ್ರೆಂತ್ ಆಗಿರ್ಬೋದು. ಇದನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಒಂದು ಚಿಕ್ಕ ಬ್ರೇಕ್ನ ತಗೊಂಡಿದ್ದೆ. ಸೊ ಅದನ್ನ ಒಂಥರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಂಗೆ ಮಿಸ್ಕಮ್ಯುನಿಕೇಷನ್ ಆಗ್ಬಿಟ್ಟು ಏನೇನೇನೋ ಆಯಿತು. ನನಗೊಂದು ತಲೆಲಿತ್ತು ಅವಾಗ ರಣಜಿ ಟ್ರೋಫಿನ ಗೆಲ್ಲಬೇಕು, ಜೊತೆಗೆ IPL ಟ್ರೋಫಿನ ಗೆದ್ದೆ ಅಂತಾರೆ. ಆಸ್ ಎ ಕ್ಯಾಪ್ಟನ್ ನಾನು ಗೆದ್ದೆ ಅಂತ ಅಂದರೆ ಇದೆಲ್ಲದಕ್ಕೂ ಉತ್ತರ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು. ಅದು ಆಯಿತು ಫಾರ್ಚುನೇಟ್ಲಿ ಅಂತ ಹೇಳಿದರೆ. ಇನ್ನು ಮುಂದೆ ಸುಮಾರು ಟ್ರೋಫೀಸ್ಗಳು ನಾವು ಗೆಲ್ಲೋದು ಬಾಕಿ ಇದೆ ಅಂತ ಹೇಳಿದರೆ ನೋಡೋಣ. ಶ್ರೇಯಸ್ ಅಯ್ಯರ್ ಅವ್ರು ಏನೇನು ಅನ್ಕೊಂಡಿದ್ರು ಅದೆಲ್ಲ ನೆರವೇರಲಿ. ಅಪ್ಡೇಟ್ ನಂಬರ್ 2, ಮೊಹಮ್ಮದ್ ಅಮೀರ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ರೋಹಿತ್ ಶರ್ಮಾ ಅವರ ಮೇಲೆ. ರೋಹಿತ್ ಶರ್ಮಾ ಒಂದ್ಸಲ ಸೆಟ್ ಆಗೋರ್ಗೂ ಅಷ್ಟೇ, ಒಂದ್ಸಲ ಸೆಟ್ ಆಯಿತು ಅಂತಂದರೆ ಅದೆಂಥ ಬೌಲರ್ ಅದನ್ನು ಫುಲ್ ಟೋಲ್ ತಗೊಂತಾರೆ, ಸಾಕತ್ ಬ್ಯಾಟಿಂಗ್ನ ಆಡ್ತಾರೆ, ಅವ್ರನ್ನ ಔಟ್ ಮಾಡೋದು ಕಷ್ಟ ಒಂದ್ಸಲ ಸೆಟ್ ಆಯಿತು ಅಂತ ಅಂದರೆ ಅಂತ ಮೊಹಮ್ಮದ್ ಅಮೀರ್ ಹೇಳ್ತಾರೆ. ಮೊಹಮ್ಮದ್ ಅಮೀರು ಕೂಡ ಅಷ್ಟೇನೆ ಲಾಸ್ಟ್ ಮ್ಯಾಚು ಒಂಥರ ಮ್ಯಾಚ್ ಟರ್ನ್ ಮಾಡಿಬಿಟ್ರು, ಪಾಕಿಸ್ತಾನ ಕಡೆಗೂ ಟರ್ನ್ ಮಾಡಿಬಿಟ್ರು, ಆ ಕಡೆ USA ಕಡೆಗೂ ಟರ್ನ್ ಮಾಡಿಬಿಟ್ರು, ಅವ್ರ ಕಡೆ ಮ್ಯಾಚ್ ವಿನ್ನರ್ ಆಗೋಗ್ಬಿಟ್ರು. ಏನೋ ಒನ್ ಆಫ್ ಡೇ ಆಯಿತು ಮೊಹಮ್ಮದ್ ಅಮೀರ್ ಅವ್ರಿಗೆ. ಅಟ್ ಎನಿ ಗಿವನ್ ಡೇ ಮೊಹಮ್ಮದ್ ಅಮೀರ್ ಅವರ ಬೌಲಿಂಗ್ನ ನಾನಂತೂ ಮೆಚ್ಕೊಂತೀನಿ ಗುರು. ಅವರ ಕೆರಿಯರ್ನ ಮೆಚ್ಕೊಂತೀನಿ ನಾನು, ಹೆಂಗೆ ಅವರು ಆಡಿದ್ದಾರೆ ಅನ್ನೋದ್ರ ಬಗ್ಗೆ. ಲಾಸ್ಟ್ ಮ್ಯಾಚ್ ಏನೋ ಒಂದು ಆಫ್ ಡೇ ಆಯಿತು. ಸೊ ನೋಡೋಣ ಹೆಂಗೆ ಬೌಲಿಂಗ್ ಮಾಡ್ತಾರೆ ಇಂಡಿಯಾ ಮೇಲೆ ಅಂತ ಏನೋ ಬಿಲ್ಡಪ್ ಕೊಡಿ ರೋಹಿತ್ ಶರ್ಮಾ ಅವರ ಬಗ್ಗೆ. ಕಂಪ್ಲೀಟ್ಲಿ ಎಲ್ಲರೂ ಇಂಡಿಯಾ ಅಗೇನ್ಸ್ಟ್ ಇದ್ರು ಕೂಡ ಪಾಕಿಸ್ತಾನದವರು, ಇವರು ಮಾತ್ರ ಒಂಥರ ಇಂಡಿಯಾಗೆ ಸಪೋರ್ಟಿವ್ ಆಗೇ ಮಾತಾಡಿದ್ರು. ಇವ್ರು ರಿಟೈರ್ಮೆಂಟ್ ಅನೌನ್ಸ್ ಮಾಡಿದಾಗ ಫೇರ್ ಆಗಿ ಮಾತಾಡ್ತಾರೆ, ಸಪೋರ್ಟಿವ್ ಆಗಲ್ಲ, ಫೇರ್ ಆಗಿ ಮಾತಾಡ್ತಾ ಇದ್ರು. ಸೊ ಅದಕ್ಕೋಸ್ಕರ ಮೊಹಮ್ಮದ್ ಅಮೀರ್ ನಾನು ಮೆಚ್ಕೊಂತೀನಿ. ಲಾಸ್ಟ್ ಮ್ಯಾಚು ನಾಯಿ ಓಡಿಸ್ಕೊಂಡಿದ್ರು ಕೂಡ. ಅಪ್ಡೇಟ್ ನಂಬರ್ 3, ಶ್ರೀಲಂಕನ್ ಕ್ರಿಕೆಟ್ ಬೋರ್ಡ್ ಅವರು ಕಂಪ್ಲೇಂಟ್ ರೇಸ್ ಮಾಡಿದ್ರಂತೆ ICCಗೆ. ನಮ್ಮನ್ನ US ಅಲ್ಲಿ ಕರೆಕ್ಟಾಗಿ ನೋಡ್ಕೊಂತಾ ಇಲ್ಲ. US ಅಲ್ಲಿ ನಮಗೆ ಟೈಮ್ ಡಿಲೇ ಆಗ್ತಾ ಇದೆ, ನಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮ್ ಸಿಗ್ತಲ್ಲ, ನಮ್ಗೆ ಏನೇನೇನೋ ಆಗ್ತಾ ಇದೆ, ನಮ್ಗೆ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಟೈಮ್ ಸಿಗ್ತಿಲ್ಲ, ಇಲ್ಲಿಂದ ಅಲ್ಲಿಗೆ ಬರೋಕ್ಕೆ ಟೈಮ್ ಸಿಗ್ತಿಲ್ಲ, ನಮಗೆ ಟೋಟಲ್ ಆಗಿ ಇಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮ್ ಸಿಗ್ತಿಲ್ಲ, ಅದನ್ನು ನಾವು ಸೋಲ್ತಾ ಇದ್ದೀವಿ, ಅದು ಇದು ಅಂತೆಲ್ಲ. ಇವತ್ತು ಬೇರೆ ಸೋತಿದ್ದಾರೆ, 2 ಮ್ಯಾಚ್ ಸೋಲತ್ರ ಆಗಿದೆ ಶ್ರೀಲಂಕನ್ ಟೀಮು. ಸೊ ಕಂಪ್ಲೇಂಟ್ ರೇಸ್ ಮಾಡಿದ್ರಂತೆ ICCಗೆ. ICC ಹೇಳ್ತಾರೆ ಅಪ್ಪ ನಾವು ಮಾಡೋದು, ನೀವು ಅಮ್ಮಿಕೊಂಡು ಬಂದ್ಬಿಟ್ಟು ಆಡ್ಬಿಟ್ಟು ಹೋಗಿ ಸಾಕು ಅಂತ ಹೇಳ್ತಾರೆ. ಬೇರೆ ಏನು ಆ್ಯಕ್ಷನ್ ತಗೊಂತಿಲ್ಲ. ಯಾಕಂದರೆ ಅವತ್ತೇ ಅವ್ರು ಕಿರ್ಚಾಡಿದ್ರು, ಅಸರಂಗ ಮತ್ತು ತೀಕ್ಷ್ಣ ಎಲ್ಲ ಕಿರ್ಚಾಡಿದ್ರು. ಇವಾಗ ಕಂಪ್ಲೇಂಟ್ ಬೇರೆ ರೈಸ್ ಮಾಡಿರಂತೆ. ICC ಅವ್ರು ಹೇಳ್ತಾರೆ ನಾವು ಮಾಡೋದು. ಪಾಕಿಸ್ತಾನದವ್ರಿಗೆ ಮಾತ್ರ ಏನೋ ಹೋಟೆಲ್ಲ ಚೇಂಜ್ ಮಾಡ್ಕೊಂಡು ಕೊಟ್ಟಿರಂತೆ, ಇವ್ರಿಗೆ ಯಾಕೋ ಪಾಪ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ, ನೆಟ್ಟಿಗೆ ನೋಡ್ಕೊಂತಿಲ್ಲ ಅನ್ನೋ ಥರ ಇವರು ಕಂಪ್ಲೇಂಟ್ ರೈಸ್ ಮಾಡಿದರೆ. ನೋಡೋಣ ಈ ಕಂಪ್ಲೇಂಟ್ಗೆ ಏನಾದರೂ ICC ಅವರು ಉತ್ತರ ಕೊಡ್ತಾರೇನೋ ಅಂತ. ಅಪ್ಡೇಟ್ ನಂಬರ್ 4, ಪಾಕಿಸ್ತಾನಿ ಕ್ಯಾಪ್ಟನ್ ಬಾಬರ್ ಆಜಮ್ ಬಗ್ಗೆ ಮಾತಾಡಿದ್ರೆ ನಮ್ಮ ದಿನೇಶ್ ಕಾರ್ತಿಕ್ ಅವರು. ನನಗೇನೋ ಇಷ್ಟ ಆಗಲಿಲ್ಲ ಅವ್ರು ಏನು ಮಾತಾಡಿದ್ರು ಪೋಸ್ಟ್ ಮ್ಯಾಚಲ್ಲಿ. ಟೀಮ್ನ ಕೆಳಗಡೆ ಹಾಕ್ಬಿಟ್ಟು ಮಾತಾಡ್ದಲ್ಲ, ಅದು ನನಗೆ ಇಷ್ಟ ಆಗಲಿಲ್ಲ. ಟೀಮ್ನ ಕೆಳಗಡೆ ಹಾಕ್ಬಿಟ್ಟು ಯಾವತ್ತೂ ಕೂಡ ಮಾತಾಡೋದಕ್ಕೆ ಹೋಗಬಾರ್ದು. ನಾವು ಕಮ್ ಬ್ಯಾಕ್ ಮಾಡ್ತೀವಿ, ಬೌನ್ಸ್ ಬ್ಯಾಕ್ ಆಗ್ತೀವಿ, ಒನ್ ಆಫ್ ಡೇ ಆಗಿದೆ, ಹಂಗಾಗಿದೆ ಹಿಂಗಾಗಿದೆ ಅದು ಇದು ಅಂತೆಲ್ಲ ಮಾತಾಡಬೇಕೆ ಹೊರತು ನಾವು ನೆಟ್ಗಾಡಲಿಲ್ಲ, ಡಬ್ಬಾ ಥರ ಆಡಿದ್ವಿ, ವರ್ಸ್ಟಾಗಿ ಆಡಿದ್ವಿ, ಏನು ನೆಟ್ಟಿಗೆ ಆಡಲಿಲ್ಲ. ನಾವು ಪ್ಲೇಯರ್ಸ್ಗಳನ್ನ ಬ್ಲೇಮ್ ಮಾಡೋದು, ಅದು ಮಾಡೋದು, ಇದು ಮಾಡೋದೆಲ್ಲ ಏನು ಮಾಡಿದ್ರು ಬಾಬರ್ ಆಜಮ್ ಅವರು ಪೋಸ್ಟ್ ಮ್ಯಾಚಲ್ಲಿ. ಅದನ್ನು ಮಾಡಬಾರ್ದು, ಅದನ್ನು ಮಾಡ್ತು ಅಂತ ಅಂದರೆ ಪ್ಲೇಯರ್ಸ್ಗಳು ಇದನ್ನು ನೋಡ್ತು ಅಂತ ಅಂದರೆ ಪಾಕಿಸ್ತಾನಿ ಪ್ಲೇಯರ್ಸ್ಗಳು ಅವ್ರಿಗೆ ಇನ್ನೂ ಕಾನ್ಫಿಡೆನ್ಸ್ ಕುಗ್ಗುತ್ತೆ ಹೊರತು ಅವರಿಗೆ ಹಿಗ್ಗೋದಿಲ್ಲ. ಕ್ಯಾಪ್ಟನ್ ಇಂದ ಬೂಸ್ಟ್ ಬೇಕು, ಒಂದು ಪಂಪ್ ಬೇಕು. ಆ ಪಂಪ್ ಸಿಗ್ತಾ ಇಲ್ಲ. ಶೋಲ್ಡರ್ಸ್ನ ಕೆಳಗಡೆ ಹಾಕೊಂಡು ಹೋಗೋದಲ್ಲ ಕ್ಯಾಪ್ಟನ್ ಅಂದರೆ, ಲೀಡರ್ ಅಂತ ಅಂದರೆ. ಸೊ ಲೀಡರ್ಶಿಪ್ ಕ್ವಾಲಿಟೀಸು ಕಾಣಿಸ್ತಿಲ್ಲ ಬಾಬರ್ ಆಜಮ್ ಅಲ್ಲಿ ನನಗೆ ಅಂತ DK ಅವ್ರು ಹೇಳ್ತಾರೆ. ಸೊ ಇದಕ್ಕೆ ಏನು ಹೇಳಬೇಕು ಅಂತ ನಮಗಂತೂ ಗೊತ್ತಿಲ್ಲ. ಸೊ ಟೀಮ್ ತಪ್ಪು ಮಾಡಿದಾಗ ಬೈಯೋದೇನೋ ಓಕೆ, ಬಟ್ ಎಲ್ಲರ ಮುಂದೆ ಬೈಯೋದಿದೆಯಲ್ಲ, ಆದರೆ ಏನು ನೆಟ್ಟಿಗೆ ಆಡಲಿಲ್ಲ, ನಾವೆಲ್ಲ ವರ್ಷಾಗಿ ಆಡಿದೀವಿ, ಹಿಂಗಾಡಿದ್ವಿ ಅಂತ. ಸೊ ಇದು ಸರಿ ಇಲ್ಲ. ಹೋಗ್ಬಿಟ್ಟು ಡ್ರೆಸ್ಸಿಂಗ್ ರೂಮಲ್ಲಿ ಏನಾರು ಬೇಕಾದ್ರೂ ಮಾತಾಡ್ಕೊಳ್ಳಿ. ಹೌದು ನಾವು ಬೌನ್ಸ್ ಬ್ಯಾಕ್ ಆಗ್ತೀವಿ, ಪಂಪ್ಡಪ್ ಆಗಿ ಬರ್ತೀವಿ ಅಂತ ನೆಕ್ಸ್ಟ್ ಮ್ಯಾಚು ಹೇಳಲೇಬೇಕು ಪ್ರೆಸ್ ಕಾನ್ಫರೆನ್ಸಲ್ಲಿ. ಬಟ್ ಟೀಮ್ನ ಕೆಳಗೆ ಹಾಕ್ಬಿಟ್ಟು ಮಾತಾಡಿದ್ರು ಬಾಬರ್ ಆಜಮ್ ಅವರು. ಸೊ ಅದನ್ನ ಮೆಚ್ಕೊಂಡಿಲ್ಲ ಇವರು DK ಅವರು. ಅಪ್ಡೇಟ್ ನಂಬರ್ 5, USA ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಆಗಾದ್ಮೇಲೆ ಪಾಕಿಸ್ತಾನಿ ಮಾಜಿ ಲೆಜೆಂಡ್ ಮಾತಾಡಿದ್ದಾರೆ. ವಸೀಂ ಅಕ್ರಮ್ ಅವರು ಪಾಕಿಸ್ತಾನಿ ಟೀಮ್ ಬಗ್ಗೆ ಪಥಟಿಕ್, ವರ್ಸ್ಟು, ಕಳಪೆ. ಇದಕ್ಕಿಂತ ವರ್ಸ್ಟಾಗೆ ಪಾಕಿಸ್ತಾನ ಟೀಮ್ ಆಡೋದಕ್ಕಾದರೂ ಆಗುತ್ತಾ ಅಂತ. ಲಾಸ್ಟ್ ಬಾಲ್ವರೆಗೂ ಫೈಟ್ನ ಬಿಟ್ಕೊಂಡು ಕೊಡಬಾರ್ದು. ಆಲ್ರೆಡಿ ಸ್ಟೋಲ್ಡರ್ ಕೆಳಗಡೆ ಹಾಕೊಂಡ್ಬಿಟ್ಟು ನಿಂತ್ಕೊಂಡ್ಬಿಡೋದಲ್ಲ, ಏನೂ ಆಗ್ತಿಲ್ಲ ನಮ್ಮ ಕೈಲಿ ಇಲ್ಲ ಅನ್ನೋ ಥರ ನಿಂತ್ಕೊಂಡ್ಬಿಟ್ಟಿದ್ರು ಪಾಕಿಸ್ತಾನಿ ಪ್ಲೇಯರ್ಸ್ಗಳೆಲ್ಲ. ಲಾಸ್ಟ್ ಬಾಲ್ವರೆಗೂ ಸೋಲ್ನ ಬಿಟ್ಕೊಂಡು ಕೊಡಬಾರ್ದು. ಗೆದ್ವಿ ಅನ್ನೋ ಗುಂಗಲ್ಲೇ ಇರಬೇಕು, ಗೆಲ್ಲಬೇಕು ಅನ್ನೋ ಒಂದು ಛಲ ಇರಬೇಕು, ಕಿಚ್ಚಿರಬೇಕು. ಅದು ಪಾಕಿಸ್ತಾನಿ ಟೀಮಲ್ಲಿ ಕಾಣಿಸ್ತಿರಲಿಲ್ಲ, ಬಾಬರ್ ಆಜಮಲ್ಲೂ ಕೂಡ ಕಾಣಿಸ್ತಿರಲಿಲ್ಲ. ಅವರು ಕೂಡ ಕ್ಯಾಪ್ಟನ್ಸಿನ ಒಂದು ಸ್ವಲ್ಪ ಕೆಳಗಡೆ
ಕೆಳಗಡೆ ಹಾಕಿದ್ದಾರೆ. ಸೊ ಎಲ್ಲರೂ ಒಂಥರ ಪಾಕಿಸ್ತಾನಿ ಕ್ಯಾಪ್ಟನ್ ಬಾಬರ್ ಆಜಮ್ನ ಕೆಳಗಡೆ ಹಾಕ್ತಾ ಇದ್ದಾರೆ. ಅವರ ಪರ್ಫಾರ್ಮೆನ್ಸ್ ಇದೆ, ಇಂಡಿವಿಜುವಲ್ ಪರ್ಫಾರ್ಮೆನ್ಸ್. ಸೊ ಅದ್ರ ಬಗ್ಗೆನೂ ಕೂಡ ಸಿಕ್ಕಾಪಟ್ಟೆ ಜನ ಮಾತಾಡಿದ್ದಾರೆ. 40 ಬಾಲಿಂಗ್ 40 ಎಲ್ಲ ಹೊಡಿತಿರೋದು ಬೆಟರ್ ಆಗಿರುವಂತಹ ಬ್ಯಾಟಿಂಗ್ ವಿಕೆಟ್ ಅಲ್ಲಿ ಇದೆಲ್ಲ ಯೂಸ್ ಆಗುತ್ತಾ ಅನ್ನೋದು ಕೂಡ ಮಾತಾಡ್ತಾ ಇದ್ದಾರೆ ಸುಮಾರು ಜನ. ನೋಡೋಣ ಬಾಬರ್ ಆಜಮ್ ಅವ್ರು ನೆಕ್ಸ್ಟ್ ಮ್ಯಾಚ್ ಎಲ್ಲದಕ್ಕೂ ಉತ್ತರ ಕೊಡ್ತಾರೇನೋ ಅಂತ ಅನ್ಕೊಂಡಿದ್ದೀನಿ. ಬದನೆಕಾಯಿ ಕೊಡ್ತಾರೆ, ಅದು ಇಂಡಿಯಾ ಮೇಲೆ ಇರೋದು ನೆಕ್ಸ್ಟ್ ಮ್ಯಾಚು. ಕಾಲ್ ನೋಡೋಣ ಏನು ಕೊಡ್ತಾರೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್ ಇಷ್ಟವಾಗಿದ್ದು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಿಂಗೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾ.